ನಮಸ್ಕಾರ, ನಾನು ಗುರುರಾಜ್, ವಿಜಯಪುರ ಜಿಲ್ಲಾ ನ್ಯೂಸ್ 18 ವರದಿಗಾರ. ವಿಜಯಪುರ ಜಿಲ್ಲೆಯಲ್ಲಿ ಹುಟ್ಟಿರುವಂತಹ ವಿಶ್ವಗುರು ಬಸವಣ್ಣನವರನ್ನು ರಾಜ್ಯದ ಸಾಂಸ್ಕೃತಿಕ ನಾಯಕ ಅಂತ ಹೇಳಿ ಕರ್ನಾಟಕ ಸರ್ಕಾರ ಘೋಷಣೆ ಮಾಡಿದ ಒಂದು ವರ್ಷದ ಹಿನ್ನೆಲೆಯಲ್ಲಿ ವಿವಿಧ ಪರ ಸಂಘಟನೆಗಳು ಜೊತೆಗೆ ಬಸವಾದಿ ಪ್ರಮುಖರು ಜೊತೆಗೆ ಶರಣರು ಸಾಹಿತಿಗಳು ಸೇರಿದಂತೆ ಹಲವರು ಒಂದು ವಿಶೇಷ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಸೆಪ್ಟೆಂಬರ್ 1ರಂದು ವಿಜಯಪುರ ಜಿಲ್ಲೆಯ ಬಸವನಬಾಗೇವಾಡಿ ಪಟ್ಟಣದಲ್ಲಿ ಬಸವ ಸಂಸ್ಕೃತಿ ಉತ್ಸವ ಅಭಿಯಾನವನ್ನು ಹಮ್ಮಿಕೊಂಡಿದ್ದಾರೆ. ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಸೇರಿ ಸೆಪ್ಟೆಂಬರ್ 1 ತಿಂಗಳು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಸೇರಿ ಮುಂದೆ ಅಕ್ಟೋಬರಲ್ಲಿ ಇದು ಬೆಂಗಳೂರಿನಲ್ಲಿ ಸಮಾರೋಪ ಸಮಾರಂಭ ನಡೆಯುವುದು. ದೊಡ್ಡ ಮಟ್ಟದಲ್ಲಿ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಒಂದು ಕಾರ್ಯಕ್ರಮ ನಡೆದಿದೆ. ಈಗ 1ನೇ ತಾರೀಕು ನಡೆಯುವಂಥ ಕಾರ್ಯಕ್ರಮಕ್ಕೆ ಸಚಿವರಾದ ಶಿವಾನಂದ ಪಾಟೀಲ್ ಅವರ ನೇತೃತ್ವದಲ್ಲಿ ಒಂದು ಕಾರ್ಯಕ್ರಮವನ್ನು ಆ ಭಾಗದಲ್ಲಿ ನಡೀತಾ ಇದೆ. ಅದೇ ರೀತಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಆಯಾ ಜನಪ್ರತಿನಿಧಿಗಳು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದಾರೆ. ಈಗ ಕಾರ್ಯಕ್ರಮಕ್ಕೆ ಬಂದಿರುವಂಥ ಮುಖ್ಯವಾಗಿ ಏನಂತಂದರೆ ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕ ಅಂತೇಳಿ ಘೋಷಣೆ ಮಾಡಿದ ಬಳಿಕ ಒಂದು ವರ್ಷದ ಹಿನ್ನೆಲೆಯಲ್ಲಿ ಇದೊಂದು ಅವೇರ್ನೆಸ್ ಮೂಡಿಸಬೇಕು, ಬಸವಣ್ಣನವರ ಬಗ್ಗೆ ಜನರಿಗೆ ಒಂದು ಏನು ವಿಚಾರಗಳಿವೆ ಅದನ್ನು ತಿಳಿಸಬೇಕು ಅನ್ನೋ ಕಾರಣಕ್ಕೆ ರಾಜ್ಯದೆಲ್ಲೆಡೆ ಯಾತ್ರೆ ಹೊರಡ್ತಾ ಇದೆ ಅಂತ ಹೇಳಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಆಯೋಜಕರು ಸಂಘಟಕರು ಹೇಳಿದಿರುವಂಥದ್ದು. ಆದರೆ ಒಂದು ಏನು ಅಂತಂದರೆ ಜನರು ಒಂದು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಏನು ಅಂತಂದರೆ ಈಗ ಆಯಿತು ಬಸವಣ್ಣವ್ರನ್ನ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿದ ಬಳಿಕ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ರೆ ಅದು ಒಳ್ಳೆಯದು. ಆದರೆ ಈ ಹಿಂದೆ ಏನು ಪ್ರತ್ಯೇಕ ಲಿಂಗಾಯತ ಹೋರಾಟ ನಡೀತು ಅದರಲ್ಲಿ ಗುರುತಿಸ್ಕೊಂಡಿರುವಂಥ ಎಲ್ಲ ನಾಯಕರು ಇದರಲ್ಲಿ ಇರೋದ್ರಿಂದ ಅದರ ಮತ್ತೊಂದು ಮುಖಾನ ಇದು ಅಂತೇಳಿ, ಅಂದರೆ ಆ ಹೋರಾಟದ ಸಕ್ಸಸ್ ಆಯಿತು ಫೇಲ್ ಆಯಿತು ಅದು ಅವ್ರವ್ರಿಗೆ ಬಿಟ್ಟಿರುವಂಥದ್ದು. ಆದರೆ ಆ ಹೋರಾಟದ ಮತ್ತೊಂದು ಭಾಗನ ಇದು ಅಂಥೇಳಿ ಪರೋಕ್ಷವಾಗಿ ಅದನ್ನು ಇಲ್ಲಿ ಅಪ್ಲೈ ಮಾಡ್ತಾ ಇದ್ದಾರೆ ಅಂಥೇಳಿ. ಯಾಕಂದರೆ ಆ ಹೋರಾಟದಲ್ಲಿ ಗುರುತಿಸ್ಕೊಂಡಿರುವಂಥ ಸ್ವಾಮೀಜಿಗಳೇ ಈ ಹೋರಾಟದಲ್ಲಿ ಇರುವಂಥದ್ದು. ವಿರಕ್ತ ಮತ್ತು ಏನು ಲಿಂಗಾಯತ ವೀರಶೈವ ಅಂತ ಹೀಗೆ ಬೇರೆ ಬೇರೆ ವಿಚಾರಗಳು ಇದ್ದಾವೆ. ಅಂಥದ್ರಲ್ಲೇ ಈಗ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದಾರೆ. ಇತ್ತೀಚೆಗೆ ದಾವಣಗೆರೆಯಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಸಹಿತ ಬೇರೆ ಬೇರೆ ರೀತಿಯ ಅಭಿಪ್ರಾಯಗಳು ವ್ಯಕ್ತವಾದವು. ಅದೇ ರೀತಿ ಈ ಕಾರ್ಯಕ್ರಮ ಏನು ಪ್ರಸ್ತಾಪ ಮಾಡ್ತಾ ಇದ್ದಾರೆ ಇದರಲ್ಲಿ ಅವರು ಜನರಿಗೆ ಒಂದು ಅವೇರ್ನೆಸ್ ಮೂಡಿಸ್ತಾ ಇದ್ದಾರೆ. ಒಂದು ಕಾಲಮನ್ನು ಏನಿದೆ ಈ ಜಾತಿ ಗಣತಿಯಲ್ಲಿ ಕಾಲಮ್ ಬರುತ್ತೆ, ಅದರಲ್ಲಿ ಧರ್ಮ ಅಂತ ಬಂದಾಗ ಲಿಂಗಾಯತವನ್ನು ಬಳಸಿ ಅಂತೇಳಿ ಅವರು ಒಂದು ಪಾಂಪ್ಲೆಟನ್ನು ಎಲ್ಲ ಕಡೆ ಕೊಡ್ತಾ ಇದ್ದಾರೆ. ಹಾಗಾಗಿ ಏನು ಹಿಂದೆ ಪ್ರತ್ಯೇಕ ಲಿಂಗಾಯತಕ್ಕೆ ಹೋರಾಟ ಅಂತೇಳಿ ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ನಡೀತು ಅದರ ಮುಂದುವರಿದ ಭಾಗನ ಅಂತ ಅನ್ನಿಸ್ತಾ ಇರೋದು. ಜೊತೆಗೆ ಈ ಹೋರಾಟದಲ್ಲಿ SM ಜಾಮದಾರ್ ಸೇರಿದಂತೆ ಹಲವರು ಇದರಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಹಾಗಾಗಿ ಅವರು ಪ್ರತ್ಯೇಕ ಲಿಂಗಾಯತ ಹೋರಾಟದಲ್ಲಿ ಸಹಿತ ಭಾಗಿಯಾಗಿದ್ದರು. ಆ ಹೋರಾಟವನ್ನು ಹೆಸರನ್ನ ಚೇಂಜ್ ಮಾಡಿ ಸ್ವಾಮೀಜಿಗಳನ್ನ ಮುಂದೆ ಬಿಟ್ಟು ಸರ್ಕಾರನೇ ಈ ಕಾರ್ಯಕ್ರಮ ಆಯೋಜನೆ ಮಾಡ್ತಾ ಇದೆಯಾ ಅನ್ನೋದೊಂದು ಪ್ರಶ್ನೆ ಈಗ ಕಾಡ್ತಾ ಇರುವಂಥದ್ದು. ಆದರೆ ಇದ್ರ ಬಗ್ಗೆ ಆಯೋಜಕರು ಯಾವುದೇ ರೀತಿ ಉತ್ತರವನ್ನು ಕೊಡ್ತಾ ಇಲ್ಲ. ಅವ್ರು ಹೇಳ್ತಾ ಇರುವಂಥದ್ದು ನಾವು ಬಸವಣ್ಣನವರನ್ನ ಬಗ್ಗೆ ಮಾತ್ರ ಮಾಡ್ತಾ ಇದ್ದೀವಿ, ಇದು ಯಾವುದೇ ರೀತಿ ನಮಗೆ ಪ್ರತ್ಯೇಕ ಲಿಂಗಾಯತ ಆ ಲಿಂಗಾಯತ ಯಾವುದು ನಮಗೆ ಸಂಬಂಧ ಇಲ್ಲ, ಮತ್ತು ಯಾವ ವಿಚಾರಗಳನ್ನು ನಾವು ಹೋಗ್ತಾ ಇಲ್ಲ, ನಾವು ಕೇವಲ ಬಸವಣ್ಣವರ ವಿಚಾರವನ್ನು ಜನರಿಗೆ ತಲುಪಿಸೋ ವ್ಯವಸ್ಥೆ ನಾವು ಮಾಡ್ತಾ ಇದ್ದೀವಿ ಅಂತೇಳಿ ಮಠಾಧೀಶರು ಹೇಳ್ತಾ ಇದ್ದಾರೆ. ಆದರೆ ಇದನ್ನ ಮೇಲ್ನೋಟಕ್ಕೆ ನೋಡಿದರೆ ಅಥವಾ ಅಲ್ಲಿ ಇರುವಂಥ ಗೆಸ್ಟ್ಗಳನ್ನ ನೋಡಿದರೆ ಅಥವಾ ಆರ್ಗನೈಸ್ ಮಾಡಿರುವಂಥದ್ದು ಎಲ್ಲವನ್ನೂ ನೋಡಿದರೆ ಇದೆಲ್ಲೋ ಪ್ರತ್ಯೇಕ ಲಿಂಗಾಯತ ಹೋರಾಟ ಏನಿತ್ತು ಅದರ ಮುಂದುವರಿದ ಭಾಗ ಅಂತೇಳಿ ಅನ್ನಿಸ್ತಾ ಇದೆ ಅಂತ ಹೇಳ್ಬೋದು. ಯಾಕಂದರೆ ಅಲ್ಲಿ ಗುರುತಿಸ್ಕೊಂಡಿರುವಂತಹ ಪ್ರಮುಖ ನಾಯಕರು ಇದರಲ್ಲಿದ್ದಾರೆ, ಸ್ವಾಮೀಜಿಗಳು ಸಹಿತ ಇದರಲ್ಲಿದ್ದಾರೆ. ಜೊತೆಗೆ ಈ ಲಿಂಗಾಯತ ವೀರಶೈವ ಅಂತೇಳಿ ವಿವಾದ ಏನು ಇತ್ತೀಚೆಗೆ ಶುರುವಾಗಿದೆ ಅದರ ನಡುವೆನೇ ಈ ವಿವಾದ ಶುರುವಾಗುವಂಥದ್ದು. ಕೇವಲ ಬಸವಣ್ಣವ್ರ ಬಗ್ಗೆ ಮಾತ್ರ ಪ್ರಚಾರ ಮಾಡೋದಾಗಿತ್ತಪ್ಪ ಅಂತಂದರೆ ಈ ಪಾಂಪ್ಲೆಟ್ಗಳನ್ನು ಏನಿಸ್ತಿದ್ದಾರೆ ಅದರಲ್ಲಿ ಧರ್ಮ ಅಂತೇಳಿ ಧರ್ಮ ಅನ್ನೋ ಕಾಲಮ್ನಲ್ಲಿ ಲಿಂಗಾಯತ ಅಂತೇಳಿ ಯಾಕೆ ಬರೀರಿ ಅಂತೇಳಿ. ಈಗ ಕೆಲವರು 2A ವಿಚಾರದಲ್ಲಿ ಬೇರೆ ಬೇರೆ ಬರೀತಾರೆ, ಅವರು ಕೆಲವರು ಹಿಂದೂ ಅಂತ ಬರೀತಾರೆ, ಕೆಲವರು ಲಿಂಗಾಯತ ಅಂತ ಬರೀತಾರೆ. ಈ ರೀತಿಯ ವ್ಯತ್ಯಾಸಗಳು ಇರುವಾಗ ಇವರು ಇದನ್ನು ಲಿಂಗಾಯತ ಅಂತೇಳಿ ಬರೀರಿ ಅಂತೇಳಿ ಕೊಡುವಾಗ ಪಾಂಪ್ಲೆಟಲ್ಲಿ ಕೊಡ್ತಾ ಇದ್ದಾರೆ. ಹಾಗಾಗಿ ಒಂದು ಜನರಿಗೆ ಕನ್ಫ್ಯೂಷನ್ ಇರುವಂಥದ್ದು. ಇದು ಸ್ವಾಮೀಜಿಗಳ ನೇತೃತ್ವದಲ್ಲಿ ಸರ್ಕಾರವೇ ಇಂಡೈರೆಕ್ಟ್ ಆಗಿ ಮಾಡ್ತಾ ಇದೆಯಾ ಅನ್ನೋ ಒಂದು ಪ್ರಶ್ನೆ ಕಾಡ್ತಾ ಇರುವಂಥದ್ದು. ಹಾಗಾಗಿ 1ನೇ ತಾರೀಕು ನಡೆಯುವಂತಹ ಕಾರ್ಯಕ್ರಮ ಏನಿದೆ ಅದು ಬಹಳಷ್ಟು ಕುತೂಹಲ ಮೂಡಿಸುವಂಥದ್ದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.